ಏನ್ ಬಾಸು ಇಷ್ಟೊಂದು ಖುಷಿ ಆಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಆಕ್ಚುಲಿ ನಿಮ್ಗೊಂದು ಗುಡ್ ನ್ಯೂಸ್. ಪಲ್ಲವಿ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇರ್ಲಿ ನನಗೇನು, ನನಗೂ ಅದೇ ಬೇಕಾಗಿದೆ. ನನಗಿವತ್ತು ಅವರೊಂದು ಡ್ರೆಸ್ ಗಿಫ್ಟ್ ಮಾಡಿದ್ರು. ಅವ್ರ ಮನೆಯವರೆಲ್ಲರೂ ಸೇರಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಸೂಪರ್ ಬಾಸು. ಅವ್ರು ಬಾಯ್ ಬಿಟ್ಟು ಹೇಳಿದ್ರ ಪ್ರೀತಿ ಮಾಡ್ತೀನಿ ಅಂತ? ಅಯ್ಯೋ ನೋ, ಅಷ್ಟೆಲ್ಲ ಮುಂದುವರೆದಿಲ್ಲ. ಮತ್ತೆ ಆಕ್ಚುಲಿ ಮುಂಚೆ ನಾನೊಂದು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ. ಅದನ್ನ ಅವ್ರು ಓಪನ್ ಸಹ ಮಾಡಿರಲಿಲ್ಲ. ಇವತ್ತು ಆ ಗಿಫ್ಟ್ ಬಾಕ್ಸ್ನ ನಾನೇ ಓಪನ್ ಮಾಡಿ ನನ್ನ ಕೈಯಾರೆ ಅವ್ರಿಗೆ ಬಳೆ ತೊಡಿಸ್ದೆ. ಕಾಲ್ಗೆ ಜೇನು ಹಾಕ್ದೆ. ವಾವ್, ಅಮೇಜಿಂಗ್ ಬಾಸು. ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರಂತೆ. ಸಾರಿ ಕೇಳಿದ್ರು. ನನ್ನ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು. ಅವ್ರು ಖುಷಿ ಪಟ್ರು, ಥ್ಯಾಂಕ್ಸ್ ಹೇಳಿದ್ರು. ವಾವ್, ಇದಂತೂ ಅಮೇಜಿಂಗ್ ಬಾಸು. ನನಗೇನೋ ಇನ್ ಮುಂದೆ ನಾವಿಬ್ರು ಇನ್ನೂ ಹತ್ರ ಆಗ್ತೀವಿ ಅಂತ ಅನಿಸ್ತಿದೆ. ನನಗೂ ಅದೇ ಬೇಕಿತ್ತು ಬಾಸು. ನೀವಿಬ್ರು ಹತ್ರ ಆದ್ರೆ ನಾನು ನನ್ನ ಮಗುನ ಅವಳಿಂದ ಕಿತ್ಕೊಳಕ್ ಸಾಧ್ಯ, ನನ್ನ ಹಕ್ಕನ್ನ ಕೇಳ್ಕೊಳಕ್ ಸಾಧ್ಯ. ನನಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ವಾವ್, ಕಂಗ್ರಾಜ್ ಬಾಸು. ಬರ್ಡೇಗೆ ಒಳ್ಳೆ ಗಿಫ್ಟೇ ಸಿಕ್ಕಿದೆ. ಥ್ಯಾಂಕ್ ಯು. ನಿಮ್ಗೆ ಇನ್ನೊಂದು ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ. ಅನು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡ್ಲು. ಹೌದಾ? ಹಾ, ನನಗೆ ಪ್ರೀತಿಯಿಂದ ಕೇಕ್ ತಿನ್ಸಿದ್ಲು, ಖುಷಿಯಾಗಿ ಮಾತಾಡಿದ್ಲು. ಮುಂದೊಂದು ದಿನ ಅವಳು ನನ್ನ ಅಪ್ಪ ಅಂತ ಒಪ್ಕೋತಾಳೆ ಅಂತ ತುಂಬಾನೇ ಅನಿಸ್ತಾ ಇದೆ. ಅಯ್ಯೋ ಗೂಬೆ, ಅವಳು ನನ್ನ ಮಗಳು ಕಣವನು. ನಿನ್ನೇಗೋ ಅಪ್ಪ ಅಂತ ಒಪ್ಕೊಂತಾಳೆ. ಇಷ್ಟು ದಿನ ಪಲ್ಲವಿಯವರು ಮದುವೆ ವಿಷಯದಲ್ಲಿ ಹಿಂದೇಟ್ ಹಾಕ್ತಿದ್ದಿದ್ದೆ ಅನುಗೋಸ್ಕರ ಅಂತೆ. ಅನು ಬೇರೆ ಯಾರನ್ನೋ ಅಪ್ಪ ಅಂತ ಒಪ್ಕೋತಾಳೋ ಇಲ್ವೋ ಅಂತ. ಈಗಲೂ ಅವಳು ನಿನ್ನ ಅಪ್ಪ ಅಂತ ಒಪ್ಕೊಳ್ಳಲ್ಲ. ಅವ್ರ ಅಪ್ಪ ನಾನು. ಇಷ್ಟರಲ್ಲೇ ಆ ಸತ್ಯನ ನನ್ನ ಮಗಳಿಗೆ ತಿಳಿಸ್ತೀನಿ. ನನ್ನ ಮಗಳನ್ನ ಪಲ್ಲವಿಯಿಂದ ಕಿತ್ಕೊಂತೀನಿ. ಆಮೇಲೆ ಪಲ್ಲವಿ ಮಗಳನ್ನ ಕಳ್ಕೊಂಡು ಹುಚ್ಚಿ ಆಗ್ತಾಳೆ. ಬ್ರದರ್, ಏನಾಯ್ತು ನಿಮ್ಗೆ? ಯಾಕೆ ಮಾತಾಡ್ತಾನೆ ಇಲ್ಲ? ಅದು ನಿಮ್ ಖುಷಿ ನೋಡಿ ನನಗ್ ಮಾತೇ ಬರ್ತಿಲ್ಲ. ನನಗಂತೂ ತುಂಬಾ ಹ್ಯಾಪಿ. ಥ್ಯಾಂಕ್ಸ್ ಬ್ರದರ್.